ಸಂಗಮ ಪಂಚಮಸಾಲಿ ಪೀಠದಿಂದ ಕೆಳಗಿಳಿಸ್ತಾರ ಶ್ರೀಗಳನ್ನ ಪೀಠದಿಂದ ಕೆಳಗಿಳಿಸೋದಕ್ಕೆ ಮುಂದಾದ ಸಮುದಾಯ ಟ್ರಸ್ಟ್. ಈಗಾಗಲೇ ಲಿಂಗಾಯತ ಹಾಗೂ ಪಂಚಮಸಾಲಿ ಸಮುದಾಯದ ಟ್ರಸ್ಟ್ಗಳು ಹೇಳಿರೋದು, ಇತ್ತೀಚೆಗೆ ಒಂದು ಸಭೆಯನ್ನು ಕೂಡ ಕರೆದಿದ್ರು. ಆಗ ಶ್ರೀಗಳು ಯತ್ನಾಳ್ ಪರ ನಿಲ್ಬಾರ್ದು ಅಥವಾ ವ್ಯಕ್ತಿ ಪರ, ಒಂದು ಪಕ್ಷದ ಪರ ನಿಲ್ಬಾರ್ದು ಅಂತ ಅವ್ರ ನಿಲುವನ್ನ ಅವರು ಕಂಡುಕೊಂಡಿದ್ರು. ಹುಬ್ಬಳ್ಳಿಯಲ್ಲಿ ಮತ್ತೊಂದು ಸಭೆ ಕರೆದಿದ್ದಾರೆ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಇಂದ. ಹೀಗಾಗಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಟ್ರಸ್ಟ್ನ 48 ಸದಸ್ಯರು ಮತ್ತು ಮುಖಂಡರು. ಏನಾಗಬಹುದು ಹಾಗಾದ್ರೆ? ಇನ್ನು 3-4 ದಿನಗಳಲ್ಲಿ ನಡೆಯುವಂತಹ ಸಭೆಯಲ್ಲಿ ಶ್ರೀಗಳ ಭವಿಷ್ಯ ನಿರ್ಧಾರ ಆಗುತ್ತೆ. ಸಭೆಯಲ್ಲಿ ಸ್ವಾಮೀಜಿಯ ಉಚ್ಚಾಟನೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. 2008ರಲ್ಲಿ ಹುಟ್ಟಿಕೊಂಡಿದ್ದಂಥ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ 2008ರಲ್ಲಿ ಜಯಮೃತ್ಯುಂಜಯ ಶ್ರೀಗಳನ್ನ ಪೀಠಾಧಿಪತಿಯಾಗಿ ಮಾಡಿತ್ತು ಈ ಟ್ರಸ್ಟ್. ಆದ್ರೀಗ ಯತ್ನಾಳ್ ಅವರ ಪರವಾಗಿ ಶ್ರೀಗಳು ನಿಂತ್ಕೊಂಡಿರೋದ್ರಿಂದ, ಅಂದ್ರೆ ಶ್ರೀಗಳು ಅಥವಾ ಪೀಠಾಧಿಪತಿ ಏನ್ ಬರ್ತಾರೆ ಅವರು ಒಂದು ಪಕ್ಷದ ಪರವಾಗಿ, ಒಬ್ಬ ವ್ಯಕ್ತಿಯ ಪರವಾಗಿ ನಿಲ್ಬಾರ್ದು ಅನ್ನೋದು ಪಂಚಮಸಾಲಿ ಮತ್ತು ಲಿಂಗಾಯತ ಸಮುದಾಯದ ಟ್ರಸ್ಟ್ ನಿಲುವಾಗಿದೆ. ಹಾಗಾಗಿ ಇವರಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ರು, ನೀವು ಒಂದು ಸಮುದಾಯದ ಪರ ಅಥವಾ ಒಂದು ಪಕ್ಷದ ಪರ, ಒಬ್ಬ ವ್ಯಕ್ತಿಯ ಪರವಾಗಿ ನಿಲ್ಬಾರ್ದು, ನೀವು ಪೀಠಾಧಿಪತಿಯಾಗಿ ನಡ್ಕೊಳ್ಬೇಕು ಅನ್ನುವಂಥ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸದ್ಯಕ್ಕೆ ಈಗ ಮತ್ತೊಂದು ಹಂತದ ಸಭೆಯನ್ನು ಕೂಡ ಕರೆಯಲಾಗಿದೆ. ಆ ಸಭೆಯಲ್ಲಿ 48 ಜನ ಸದಸ್ಯರು, ಮುಖಂಡರು ಭಾಗಿಯಾಗ್ತಾರಂತೆ. ಹಾಗಾದ್ರೆ ಪೀಠದಿಂದ ಕೆಳಗಿಳಿಸ್ತಾರ ಶ್ರೀಗಳನ್ನ ಅನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಜಯಾನಂದ ಕಾಶಪ್ಪನವರು ಕೂಡ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ರು. ಆ ಪೀಠದಿಂದ ಸ್ವಾಮೀಜಿಯವರನ್ನ ಕೆಳಗಿಳಿಸ್ಬೇಕು ಶ್ರೀಗಳನ್ನ, ಯಾಕೆಂದ್ರೆ ಅವರು ಓರ್ವ ವ್ಯಕ್ತಿಯ ಪರವಾಗಿ ನಿಲ್ತಾ ಇದ್ದಾರೆ, ಅದು ಸರಿಯಲ್ಲ ಅಂತ ಹೇಳ್ತಾ ಇದ್ರು. ಹಾಗಾಗಿ ಸಾಕಷ್ಟು ವಿರೋಧ ಇರೋದ್ರಿಂದ ಜಯಮೃತ್ಯುಂಜಯ ಸ್ವಾಮೀಜಿಯವರನ್ನ ಪೀಠಾಧಿಪತಿ ಸ್ಥಾನದಿಂದ ಏನಾದರೂ ಕೆಳಗಿಳಿಸಬಹುದಾ, ಅದಕ್ಕೆ ಸಂಬಂಧಪಟ್ಟಂತೆ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಒಂದು ರೀತಿ ಸಂಕಷ್ಟ ಎದುರಾಗಿದೆ ಶ್ರೀಗಳಿಗೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ. ಶ್ರೀಗಳ ಜೊತೆ ಮಾತನಾಡಿಸಿರೋದು, ಏನು ಡೀಟೇಲ್ಸ್ ಇದೆ ನೋಡೋಣ. ಕರ್ನಾಟಕದಲ್ಲಿಯೇ ಅತ್ಯಂತ ದೊಡ್ಡ ಸಮುದಾಯ ಲಿಂಗಾಯತ ಪಂಚಮಸಾಲಿ ಸಮುದಾಯ. ಈ ಸಮುದಾಯದಲ್ಲಿ ಒಂದು ಕಡೆ ಅಂದರೆ ಇಲ್ಲಿವರೆಗೂ 2 ಪೀಠಗಳಿದ್ವು. ಈಗ ಮತ್ತೊಂದು ಪೀಠ ಹುಟ್ಟುಕೊಂಡಿದೆ, ಅದು ಜಮಖಂಡಿಯ ಪೀಠ. ಅಂದರೆ ಕೂಡಲ ಸಂಗಮದ ಜಯಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ಪೀಠ, ಮತ್ತೊಂದಲ್ಲಿ ಅಂದರೆ ಹರಿಹರ ವಚನಾನಂದ ಸ್ವಾಮಿಗಳಲ್ಲಿ ಇನ್ನೊಂದು ಪೀಠ. ಇದರ ನಡುವೆ ಇಲ್ಲಿ ಅಂದರೆ ಹುಟ್ಟಿಕೊಂಡಿದ್ದು ಜಮಖಂಡಿಯ ಪೀಠ. ಈ ಎಲ್ಲ ಪೀಠಗಳ ನಡುವೆ ಇವತ್ತು ಒಟ್ಟು 5 ಪೀಠಗಳನ್ನು ಮಾಡಲಿಕ್ಕೆ ಇಲ್ಲಿ ಅಂತಾರೆ ಪಂಚಮಸಾಲಿ ಸಮುದಾಯ ಇಲ್ಲಿ ಅಂತಂದರೆ ಮುಂದಾಗ್ತಾ ಇದ್ದರೆ, ಇದರ ನಡುವೆ ಇಲ್ಲಿ ಅಂತಂದರೆ ಕೂಡಲ ಸಂಗಮದ ಜಯಮೃತ್ಯುಂಜಯ ಸ್ವಾಮೀಜಿಗಳನ್ನು ಅಲ್ಲಿ ಪೀಠಾಧ್ಯಕ್ಷದಿಂದ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತೇಳಿ ಪಂಚಮಸಾಲಿ ಸಮುದಾಯ ಮುಂದಾಗಿದೆ. ಇದಕ್ಕೆಲ್ಲವೂ ಕಾರಣ ಏನು ಅಂತಂದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬೆನ್ನಿಗೆ ಇಲ್ಲಿ ಅಂದರೆ ಜಯಮೃತ್ಯುಂಜಯ ಸ್ವಾಮೀಜಿಗಳು ನಿಂತರು. ಅದೇ ಒಂದು ಕಾರಣಕ್ಕೆ ಪಂಚಮಸಾಲಿ ಸಮುದಾಯದ ಟ್ರಸ್ಟ್ ಇಲ್ಲಿ ಅಂತಾರೆ ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಇಲ್ಲಿ ಅಂದರೆ ಸಿಡಿದಿತ್ತು. ಅದು ಯಾವ ಮಟ್ಟಿಗೆ ಅಲ್ಲಿ ಅಂತಂದರೆ ಅಖಿಲ ಭಾರತ ಪಂಚಮಸಾಲಿ ಲಿಂಗಾಯತ ಪಂಚಮಸಾಲಿ ಏನು ಸಮುದಾಯ ಟ್ರಸ್ಟ್ ಏನಿದೆ, ಈ ಟ್ರಸ್ಟ್ನ ಅಧ್ಯಕ್ಷ ಪ್ರಬಣ್ಣ ಹುಣಸಿಕಟ್ಟಿ, ಇದೇ ಪ್ರಬಣ್ಣ ಹುಣಸಿಕಟ್ಟಿ ವಿರುದ್ಧ ಇಲ್ಲಿ ಅಂತಂದರೆ ಮತ್ತು ಇಲ್ಲಿ 6 ಎಕರೆ ಜಮೀನು ಇಲ್ಲಿ ಅವರೇ ಟ್ರಸ್ಟ್ಗಿದ್ದಂತಹ ಒಂದು ಜಮೀನನ್ನು ಸ್ವಂತ ಬಳಕೆ ಮಾಡಿಕೊಂಡಿದ್ದಾರೆ ಅಂತೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಗಂಭೀರ ಆರೋಪವನ್ನು ಮಾಡಿದರು. ಓರ್ವ ಅದೇ ಸಮುದಾಯದ ನಾಯಕ, ಅದೇ ಸಮುದಾಯದ ಒಂದು ಅಧ್ಯಕ್ಷನ ಮೇಲೆ, ಟ್ರಸ್ಟ್ನ ಅಧ್ಯಕ್ಷನ ಮೇಲೆ ಗಂಭೀರ ಆರೋಪ ಮಾಡಿದ್ರಿಂದ ಹೀಗಾಗಿ ಯಾರು ಅವ್ರ ಬೆನ್ನಿಗೆ ನಿಲ್ತಾರೋ ಇಲ್ಲಿ ಕೇವಲ ಅಂತಂದರೆ ವ್ಯಕ್ತಿ ಪೂಜೆ ಬೇಡ, ಸಮುದಾಯದ ಪೂಜೆ ಬೇಕು ಅಂತೇಳಿ ಒಂದು ಸಂದೇಶವನ್ನು ಇವತ್ತು ಪಂಚಮಸಾಲಿ ಟ್ರಸ್ಟ್ ಇಲ್ಲಿ ಕೊಡಲಿಕ್ಕೆ ಹೋಗ್ತಾ ಇದೆ. ಇದರ ನಡುವೆ ಇಲ್ಲಿ ಅಂತಂದರೆ ಪಂಚಮಸಾಲಿ ಏನು ಜಯಮೃತ್ಯುಂಜಯ ಸ್ವಾಮಿ ಕೂಡಲ ಸಂಗಮ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿಗಳಿಗೆ 1 ವಾರಗಳ ಕಾಲ ಇಲ್ಲಿದ್ರೆ ಗಡುವು ನೀಡುವಂಥ ಕೆಲಸವನ್ನು ಟ್ರಸ್ಟ್ ಮಾಡಿದೆ. ಈಗ ಒಂದು ಕಡೆ ಅಂದರೆ ಅವರವರೇ ಇಲ್ಲಿ ಅಂತಾರೆ ವಾಕ್ಸಮರ ಆರಂಭವಾಗಿದೆ. ಯಾಕಂದರೆ ಇಲ್ಲಿ ಪಂಚಮಸಾಲಿ ಸಮುದಾಯ ಟ್ರಸ್ಟ್ ಏನಿದೆ, ಆ ಟ್ರಸ್ಟ್ನ ಅಧ್ಯಕ್ಷನ ವಿರುದ್ಧ ಇಲ್ಲಿ ಅಂತಂದರೆ ಟ್ರಸ್ಟ್ ಅಧ್ಯಕ್ಷ ಪ್ರಬಣ್ಣ ಹುಣಸಿಕಟ್ಟಿ ವಿರುದ್ಧ ಬಸವನಗೌಡ ಪಾಟೀಲ್ ಯತ್ನಾಳ್ ಇಲ್ಲಿ ಅಂತಾರೆ ಮಾತನಾಡಿದ ಬಳಿಕ ಇಲ್ಲಿ ಅಂದರೆ ಅವರು ಮಾತನಾಡಿದ ನಂತರ ಇಲ್ಲಿ ಅಂದ್ರೆ ಅವರ ಬೆನ್ನಿಗೆ ನಿಂತವರು ಇದೇ ಒಂದು ಕೂಡಲ ಸಂಗಮದ ಜಯಮೃತ್ಯುಂಜಯ ಸ್ವಾಮೀಜಿ. ಇದೇ ಒಂದು ಜಯಮೃತ್ಯುಂಜಯ ಸ್ವಾಮೀಜಿಯನ್ನು 2008ರಲ್ಲಿ ಇದು ಒಂದು ಟ್ರಸ್ಟ್ ಹುಟ್ಟಿಕೊಂಡಿತ್ತು. ಆ ಟ್ರಸ್ಟ್ ಹುಟ್ಟಿಕೊಂಡ ನಂತರ ಅವ್ರನ್ನ ಪೀಠಾಧ್ಯಕ್ಷನ ಮಾಡಿದ್ದು ಇದೇ ಒಂದು ಟ್ರಸ್ಟ್. ಈಗ ಆ ಟ್ರಸ್ಟ್ನಲ್ಲಿ ಸಕಲ ಎಲ್ಲ ಏನೀಗ ಒಂದು ಅಧಿಕಾರವಿದೆ. ಆ ಅಧಿಕಾರ ಏನು ಅದಂದರೆ ಟ್ರಸ್ಟ್ನ ವಿರೋಧಿಯಾಗಿ ಯಾರಾದರೂ ನಡೆದುಕೊಂಡ್ರೆ ಅದನ್ನು ಕಿತ್ತ ಹಾಕ್ಬೋದು ಅಂತೇಳಿ ಈಗ ಅದರ ಪೀಠಾಧ್ಯಕ್ಷರಾದಂತಹ ಜಯಮೃತ್ಯುಂಜಯ ಸ್ವಾಮೀಜಿಗಳು
ಟ್ರಸ್ಟ್ನ ವಿರುದ್ಧ ಮಾತನಾಡಿದರೆ, ಟ್ರಸ್ಟ್ನ ವಿರುದ್ಧ ಇಲ್ಲಿಂದ್ರೆ ಚಟುವಟಿಕೆಗಳು ಮಾಡಿದರೆ, ಟ್ರಸ್ಟ್ ವಿರುದ್ಧ ಮಾತನಾಡಿದವರ ಬೆನ್ನಿಗೆ ನಿಂತಿದ್ದಾರೆ ಜಯಮೂರ್ತಿ ಸ್ವಾಮೀಜಿಗಳು ಅನ್ನೋದು ಇಲ್ಲಿ ಅಂದರೆ ಟ್ರಸ್ಟ್ನ ಗಂಭೀರ ಆರೋಪ. ಹೀಗಾಗಿ ಅವರನ್ನ ಪದಚ್ಯುತಿ ಮಾಡಬೇಕು ಅಂತೇಳಿ ಟ್ರಸ್ಟ್ ಒಂದು ತೀರ್ಮಾನ ತೆಗೆದುಕೊಂಡಿದೆ. ಈ ತೀರ್ಮಾನ ಬೆನ್ನಲ್ಲೇ ಈಗ ಅಂತಾರೆ ಕೆಲವೇ ದಿನಗಳಲ್ಲಿ ಅಂದರೆ ಇನ್ನು 4-5 ದಿನಗಳಲ್ಲೇ ಪಂಚಮಸಾಲಿ ಸಮುದಾಯದ ಟ್ರಸ್ಟ್ ಇಲ್ಲಿ ಅಂದರೆ ಹುಬ್ಬಳ್ಳಿಯಲ್ಲಿ ಗೌಪ್ಯ ಸಭೆ ಮಾಡುವ ಮುಖಾಂತರ ಇಲ್ಲಿ ಅಂದರೆ ಸ್ವಾಮೀಜಿಗಳ ಒಂದು ತೂಗುಗತ್ತಿ, ಅವರ ಪೀಠಾಧ್ಯಕ್ಷ ಮೇಲೆ ತೂಗುಗತ್ತಿ ಹಾಕಲು ಹೊರಟಿದೆ. ನೋಡಿ, ಈಗಾಗಲೇ ಪಂಚಮಸಾಲಿ ಮತ್ತು ಲಿಂಗಾಯತ ಸಮುದಾಯದ ಟ್ರಸ್ಟಿಗಳಿಂದ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಜಯಮೃತ್ಯುಂಜಯ ಶ್ರೀಗಳು ಪಕ್ಷದ ಪರವಾಗಿ, ವ್ಯಕ್ತಿ ಪರವಾಗಿ ನಿಲ್ಬಾರ್ದು, ತಮ್ಮ ನಿಲುವನ್ನ ಬದಲಾಯಿಸ್ಕೊಳ್ಬೇಕು, ಇಲ್ಲಾಂದ್ರೆ ಅವರನ್ನ ಪೀಠದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತೀವಿ ಅಂತ. ಹಾಗಾಗಿನೇ ಮತ್ತೊಂದು ಸುತ್ತಿನ ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ಏನಾಗುತ್ತೆ ನೋಡೋಣ.